ದರ್ಶನ್ಗೆ ಬದುಕು ಬಹಳ ಅವಕಾಶಗಳನ್ನು ಕೊಡ್ತು. ಆ ಅವಕಾಶಗಳನ್ನು ಹಾಳು ಮಾಡಿಕೊಂಡ ನಂತರ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ, ಎರಡನೇ ಸಲ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ನೋಡೋಣ, ಜೈಲಿಂದ ಹೊರಗೆ ಬರುವಷ್ಟರಲ್ಲಿ ಬದಲಾದ ದರ್ಶನ್ ಆಗಿ ಬಂದರೆ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು. ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಕೋರಮಂಗಲದ ಜುಡಿಷಿಯಲ್ ಕಾಲೋನಿಯಲ್ಲಿ ನ್ಯಾಯಾಧೀಶರ ಮನೆಗೆ ಹಾಜರು. ಏನಿಲ್ಲ, ಜೈಲಿಗೆ ಕಳಿಸೋದಷ್ಟೇ. ಈಗ ಇದರಲ್ಲಿ ಏನು ಕುತೂಹಲ ಅನ್ನುವಂಥದ್ದೇನಿಲ್ಲ. ಎಷ್ಟು ದಿವಸಗಳ ನ್ಯಾಯಾಂಗ ಬಂಧನ ಅದು ಇಲ್ಲ ಇದರಲ್ಲಿ. ನ್ಯಾಯಾಧೀಶರ ಮನೆಗೆ ದರ್ಶನ್ ಮತ್ತು ಇತರ ಆರೋಪಿಗಳು ಹಾಜರು. ಸುಪ್ರೀಂ ಕೋರ್ಟ್ ಆದೇಶದ ಸರ್ಟಿಫೈಡ್ ಕಾಪಿ ಈಗಾಗಲೇ ಬಂದಿರುತ್ತೆ. ಅದನ್ನ ತೋರಿಸಿ ಕಳಿಸಿ ಇವರನ್ನ ಜೈಲಿಗೆ ಅಂತ ಹೇಳ್ತಾರೆ. ನ್ಯಾಯಾಧೀಶರ ಮೆಡಿಕಲ್ ಚೆಕಪ್ ಆಗಿದೆಯೋ ಇಲ್ವೋ ಎಲ್ಲವನ್ನು ಪರಿಶೀಲಿಸಿ ಜೈಲಿಗೆ ಕಳಿಸ್ತಾರೆ. ನಾಣಯ್ಯ ಸರ್, ಒಬ್ಬ ಆರೋಪಿಗೆ ಜಾಮೀನಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಯಾವಾಗಲೂ ಅವಕಾಶ ಇರುತ್ತೆ. ಈಗಲೂ ದರ್ಶನ್ ಅರ್ಜಿ ಸಲ್ಲಿಸಬಹುದು. ಆದರೆ ನಾವು ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ, ಪ್ರಕರಣದ ವಿಚಾರಣೆ ಸಂಪೂರ್ಣ ಮುಗಿಯೋ ತನಕ ದರ್ಶನ್ ಜೈಲಿನಲ್ಲೇ ಇರಬೇಕಾಗಿ ಬರಬಹುದು. ಹೌದು, ಈ ಕೇಸಲ್ಲಿ ಪೂರ್ತಿ ಸೆಷನ್ ಜಡ್ಜಲ್ಲಿ ಅದು ಎಲ್ಲ ಸಾಕ್ಷಿಗಳ ವಿಚಾರಣೆ ಮುಗಿದು ಈ ಪ್ರಕರಣದಲ್ಲಿ ತಪ್ಪಿತಸ್ಥ ಹೌದು ಅಲ್ವೋ ಅಂತ ತೀರ್ಮಾನ ಆಗೋ ತನಕ, ಅಥವಾ ತಪ್ಪಿತಸ್ಥ ಅಂತ ತೀರ್ಮಾನ ಆದರೆ ಅದೇ ಜೈಲಲ್ಲಿ ಹಾಗೆ ಕಂಟಿನ್ಯೂ. ಈಗ ಏನಾಗಿದೆ, 7 ಜನ ಇದ್ದಾರೆ. ಈಗ ಮತ್ತೆ ಯಾರೆಲ್ಲ ಇದ್ದಾರೆ ಅವ್ರ ಬಗ್ಗೆ ಸೆಷನ್ ಟ್ರಯಲಲ್ಲಿ ಕೆಲವು ಜನ ಲಾಯರ್ಗಳು, ಡಿಫೆನ್ಸ್ ಲಾಯರ್ಗಳು ವಾದ ಹಾಕ್ಬೋದು. ಯಾಕಂದರೆ ಇವ್ರ ಮೇಲೆ ನೇರವಾಗಿ ಯಾವುದು ಸಾಬೀತು ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ. ಆ ಕಾರಣದಲ್ಲಿ ಇವ್ರನ್ನ ಡಿಸ್ಚಾರ್ಜ್ ಮಾಡಬೇಕು ಅಂತ, ಕೆಲಸದಿಂದ ಆಗಬೇಕು ಅಂತ. ದರ್ಶನ್ ಮೇಲೆ ಸಾಕಷ್ಟು ಇದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಒಂದು ಕಂಡೀಷನ್ ಇದೆ. ಏನಂದರೆ ಈ ಬೇಲ್ ರಿಜೆಕ್ಷನ್ ಕನ್ಫೈನ್ ಟು ಆ ಟ್ರಾನ್ಸಾಕ್ಷನ್ಗೆ ಮಾತ್ರ. ಓಕೆ ಓಕೆ ಅದನ್ನೇ ಬೇಸ್ ಮಾಡಿಬಿಟ್ಟು ನಾನು ಶಿಕ್ಷೆ ಕೊಡ್ತೇನೆ ಅಂತೇಳಿ ಸೆಷನ್ ಜಡ್ಜ್ ಮಾಡಕ್ಕೆ ಬರಲ್ಲ. ಸಾಕ್ಷಿಗಳು ಬಂದಾಗ ಅಂದರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹೇಳಿದ್ದಾರೆ ಸಾಕಷ್ಟು ಸಾಕ್ಷಿಗಳಿದಾವೆ ದರ್ಶನ್ ತಪ್ಪು ಮಾಡಿದ್ದಕ್ಕೆ ಅಂತ. ಆದರೆ ಆ ಸಾಕ್ಷಿಗಳ ಸತ್ಯ ಹೌದೋ ಅಲ್ಲವೋ ಅಂತ ಟ್ರಯಲ್ ಕೋರ್ಟ್ನಲ್ಲೇ ಡಿಸೈಡ್ ಆಗಬೇಕು. ಎಸ್, ಬಟ್ ಇದು ಜಜ್ಮೆಂಟು ಇದು ಒಬ್ಬರು ದರ್ಶನ್ಗೆ ಅಷ್ಟೇ ಅಪ್ಲೈ ಆಗೋದಿಲ್ಲ. ಮುಂದೆ ಬರುವಂತ ಮರ್ಡರ್ ಕೇಸ್ನಲ್ಲಿ ಏನು ಯಾರು ಬೇಲ್ ಹಾಕ್ತಾರೆ ಆ ಬೇಲಿಸದ ಈ ಜಜ್ಮೆಂಟ್ ಅನ್ನ ರೆಫರ್ ಮಾಡುವಂತ ಅವಕಾಶ ಇದೆ. ಯಾಕಂದ್ರೆ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇದು. ಎಲ್ಲಾ ಮರ್ಡರ್ ಕೇಸ್ನಲ್ಲಿನೂ ಬೇಲ್ ಕೊಡುವಾಗ ಸುಪ್ರೀಂ ಕೋರ್ಟ್ ಈ ತರ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಕೊಟ್ಟಿದೆ, ರೆಫರ್ ಮಾಡಿನೇ ಅವ್ರ ಬೇಲ್ ಕ್ಯಾನ್ಸಲೇಷನ್. ಇದು ಬಹಳ ಪ್ರಭಾವ ಬೀಳ್ತದೆ. ಈ ಮುಂದೆ ಆಗುವಂತ ಏನು ಮರ್ಡರ್ ಇದು ಕೊಲೆಗಳಾಗ್ಲಿ ಏನಾಗ್ಲಿ, ನಮಗೇನು ದರ್ಶನ ಅವನೇ ಒಳಗೆ ಹೋಗಿದ್ದಾನೆ, ನಮ್ ಗತಿ ಏನಪ್ಪ ಅನ್ನುವಂತ ಭಯ ಹುಟ್ಟುತ್ತದೆ. ಈ ತರ ಭಯ ಹುಟ್ಟಬೇಕು ಸಮಾಜದಲ್ಲಿ. ಮಾಡೋರಿಗೆ ಭಯ ಬರಬೇಕು. ಭಯದಿಂದ ದೃಷ್ಟಿಯಿಂದ ಈ ಜಜ್ಮೆಂಟ್ ಇದು ಇದೆ, ಏನು ಆರ್ಡರ್ ಇದೆ, ಬಹಳ ಪ್ರಭಾವ ಬೀರುವಂತ ಆರ್ಡರ್. ನನಗೆ ಯಾರೋ ದರ್ಶನ್ ಅಭಿಮಾನಿ ಒಬ್ಬ ಮಾತಾಡಿದ ಆಡಿಯೋ ಕಳಿಸಿದ್ರು. ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿದ್ರೆ ಕೊಲೆ ಮಾಡೋದೇ ಸರಿಯಾದ ಮಾರ್ಗ, ಅವ್ರು 6 ತಿಂಗಳಲ್ಲಿ ಹೊರಗೆ ಬಂದಿದ್ದಾರೆ, ನಮಗೆ ಹಬ್ಬಬ್ಬ ಅಂದರೆ 1 ವರ್ಷ ಆಗಬಹುದು ಅಂತ. ಹಂಗಾಗೋದಿಲ್ಲ ಅಣ್ಣ, ಅದು ತಿಳುವಳಿಕೆ ಇಲ್ಲದೆ ಇರೋರು ಆಡೋ ಮಾತು. ಹಂಗಾಗೋದಿಲ್ಲ. ಅದು ಮ್ಯಾಟ್ರ್ ಸೀರಿಯಸ್ ಆದರೆ ಏನಾಗಬಹುದು ಅನ್ನೋದಕ್ಕೆ ದರ್ಶನ್ ಪ್ರಕರಣ ಉದಾಹರಣೆ. ಮಾಲಗತ್ತಿ ಸರ್, ನೀವು ಹೇಳ್ತಾ ಇದ್ರಿ ಪ್ರಕರಣದಲ್ಲಿ ಆರೋಪ ಸಾಬೀತುಪಡಿಸೋದಕ್ಕೆ ಸಾಕಷ್ಟು ಅಂಶಗಳಿರುವ ಕಾರಣಕ್ಕಾಗಿ ಜಾಮೀನು ರದ್ದಾಯಿತು ಅಂತ. ಅದು ಮಾತ್ರ ಅಲ್ಲ, ಯಾವ ಕಾರಣಕ್ಕೆ ಜಾಮೀನು ತಗೊಂಡಿದ್ರಿ, ಜಾಮೀನು ತಗೊಂಡ ಮೇಲೆ ನೀವೇನು ಮಾಡಿದ್ರಿ ಅನ್ನೋದು ಕೂಡ ಮುಖ್ಯ. ಹೆಲ್ತ್ ಗ್ರೌಂಡ್ ಮೇಲೆ ಜಾಮೀನು ತೆಗೆದುಕೊಂಡು ಸರ್ಜರಿ ಆಗಬೇಕು, ಆಪರೇಷನ್ ಆಗಬೇಕು ಅಂತ ಜಾಮೀನು ತಗೊಂಡು, ಆಪರೇಷನ್ ಏನು ಇಲ್ಲ, ನೀವು ಶೂಟಿಂಗ್ ಮಾಡ್ಕೊಂಡು ವಿದೇಶದಲ್ಲಿ ಓಡಾಡ್ಕೊಂಡಿದ್ರೆ ರಿಪೇರಿ ಮಾಡಿದ್ರು, ಒಂದು 8 ದಿವಸ ರಿಪೇರಿ ಮಾಡಿ ಏನೋ ತಯಾರು ಮಾಡಿದ್ರಂತೆ, ಆಮೇಲೆ ಕ್ಯಾನ್ಸಲ್ ಮಾಡಿದ್ರು. ಎಸ್, ಆಪರೇಷನ್ ಬೇಕಾಗಿಲ್ಲ ಅಂತ ನಿರ್ಧಾರ ಮಾಡಿದಾಗಿ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಿ ಅದನ್ನ ಮತ್ತೆ ಇವರು ಆರಾಮಾದ್ಮೇಲೆ ಮತ್ತೆ ಶೂಟಿಂಗ್ ಹೋದ್ರು. ಇನ್ನೊಂದೇನಿದೆ, ಈ ಪ್ರಭಾವ ಬೀರ್ತಾನ ಅಂತ ತಿಳ್ಕೊಂಡು ಏನು ನಾವು ಏನು ಹೇಳ್ತೀವಿ ಅದ್ರ ಬಗ್ಗೆ
ಈಗ ನೋಡಿ ಅವನ ಜೊತೆ ಆಕ್ಟ್ ಮಾಡೋದಂತ ಇನ್ನೊಬ್ಬ ಕಾಮಿಡಿ ಆಕ್ಟರ್ ಯಾರು ಹೌದು, ಚಿಕ್ಕಣ್ಣ. ಅವನ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ, Yes. ಇದು ಮಾಡಿದ್ದಾರೆ. ಅದು ನಾಳೆ ಅವನೇನಾದ್ರೂ ಯಾರಾದ್ರೂ ಇನ್ವೆಸ್ಟಿಗೇಷನ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ರೆ ನಮಗೆ ಪ್ರಭಾವ ಬೀರಿದ್ದಾನೆ, ನಾವು ಹಿಂಗೆ ಕೂಡಿದಾಗ ಹಿಂಗೆ ಹೇಳ್ದ ನಮಗೆ ನಮ್ಮ ಪರವಾಗಿ ಸಾಕ್ಷಿ ಹೇಳು ಅಂತ ಏನಾದರೂ ಅವ್ನು ಮಾಡಿದ್ರೆ FIR ಆದಾಗಿದ್ರೆ ಅದೂ ಭಾಳ ಪ್ರಭಾವ ಬೀರುವಂತಾನೆ ಅಂಶ ಅದು. ಹೌದು ಹೌದು. ಹೀಗಾಗಿ ಪ್ರಭಾವಿತ ವ್ಯಕ್ತಿ ಇಲ್ಲಿ ಪ್ರಭಾವ ಬೀರ್ತಾನಂತ ನಾಳೆ ಬ್ಲೇಮ್ ಬರ್ತಾನೆ ಅಂತ ತಿಳ್ಕೊಂಡೆ ಅವನು ಸುಮಾರು ದಿವಸ ಫಾರಿನ್ದಲ್ಲಿ ಹೋಗಿದ್ದು. ಫಾರಿನ್ದಲ್ಲಿ ಏನು ಶೂಟಿಂಗ್ ಗೀಟಿಂಗ್ ಹೋದ್ರಲ್ಲ, ಈ ಉದ್ದೇಶನೇ ಅದೇ, ಇಲ್ಲಿ ಇದ್ರೆ ಮತ್ತೆ ನನ್ನ ಮೇಲೆ ಬ್ಲೇಮ್ ಬರ್ಬೋದು, ನಾಳೆ ಬೇನ್ ಕ್ಯಾನ್ಸಲ್ ಆಗ್ಬೋದು ಅನ್ನೋ ಉದ್ದೇಶದಿಂದ ಅಲ್ಲಿ ಫಾರಿನ್ಗೆ ಹೋಗಿದ್ದು. ಹೀಗಾಗಿ ಎಷ್ಟೇ ಪ್ರಿಕಾಷನ್ ತೊಗೊಂಡಿದ್ರು ಈ ಪ್ರಿಕಾಷನ್ ಬುದ್ಧಿ ಮೊದಲೇ ಮಾಡುವಾಗ ಇಷ್ಟೊಂದು ಭಾಳ ಸಿಲ್ಲಿ ಮ್ಯಾಟರ್ ಇದು. ಹೌದು. ಒಬ್ಬ ಇನ್ಸ್ಪೆಕ್ಟರ್ ಹೇಳಿ ನೋಡಪ್ಪ ದರ್ಶನೇ ಫೋನ್ ಮಾಡ್ಯಾನ ನಮಗೆ ಅಲ್ವಾ? ಅಂತ 4 ಒದ್ದು ಅವ್ನು ಸರಿಯಾಗಿ ಪಾಠ ಕಲಿಸ್ಬೋದಾಗಿತ್ತು. ಚಿತ್ರದುರ್ಗದ SP ಏನಾದ್ರು ಫೋನ್ ಮಾಡಿ ನಿಮ್ಮಲ್ಲೊಬ್ಬ ನನ್ನ ಹೆಂಡತಿಗೆ ಹಿಂಗೇನೋ ಮೆಸೇಜ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟಿದ್ರೆ SP ಅರ್ಧ ಪೊಲೀಸ್ ಫೋರ್ಸ್ ಹಾಕಿ ರೇಣುಕಾ ಸ್ವಾಮಿ ರಿಪೇರಿ ಮಾಡಿರೋರು. ಖಂಡಿತ ರಿಪೇರಿ ಮಾಡೋರು. ಅದೆಲ್ಲ ಬಿಟ್ಟುಕೊಟ್ಟು ಈ ತರ ಅಡ್ಡದಾರಿ ಹಿಡಿದ್ರೆ ಇದು ಅಡ್ಡದಾರಿ ಇರೋರಿಗೆ ಇದು ಒಳ್ಳೆ ಪಾಠನೇ ಇದು. ಈ ಆರ್ಡರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.